ನಮಸ್ಕಾರ. ನೋಡಿ, ಇದು ಜೀರಿಗೆ ಕಷಾಯ. ಲೋಟದ ಮೇಲೆ ತುಪ್ಪ ಹೆರೆಯಾಗಿ ನಿಂತಿದೆ. ಈ ಜೀರಿಗೆ ಕಷಾಯದಿಂದ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಜೀರಿಗೆ ಕಷಾಯ ಮಾಡೋಣ. ನಾನು ಜೀರಿಗೆ ಹುರಿದು ಹೀಗೆ ಪುಡಿ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಕಷಾಯ ಮಾಡೋಕ್ಕೆ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಲೋಟ ನೀರು ಹಾಕಿದ್ದೀನಿ. ಅದಕ್ಕೀಗ 2 ಸ್ಪೂನು ಡಬ್ಬದ ಬೆಲ್ಲ ಹಾಕ್ತೀನಿ. ಡಬ್ಬದ ಬೆಲ್ಲ ಉಂಡೆ ಬೆಲ್ಲಕ್ಕಿಂತ ತುಂಬ ಒಳ್ಳೆಯದು. ಈಗ ಬೆಲ್ಲದ ನೀರು ಕುದೀತಾ ಇದೆ. 1 ಸ್ಪೂನ್ ತುಂಬ ಜೀರಿಗೆ ಪುಡಿ ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡೋಣ. 2 ಲೋಟ ನೀರು ಇಟ್ಟ ಜೀರಿಗೆ ಕಷಾಯ 1.5 ಲೋಟದಷ್ಟು ಆಗಬೇಕು. ಅರ್ಧ ಲೋಟದಷ್ಟು ಬತ್ತಬೇಕು. ನಾನಿಲ್ಲಿ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತೀನಿ. ಇದು ಪರಿಮಳ ಮತ್ತು ಜೀರ್ಣಶಕ್ತಿ ಎರಡಕ್ಕೂ ಒಳ್ಳೆಯದು. 1 ಲೋಟ ನಾನು ಜೀರಿಗೆ ಕಷಾಯ ಇಟ್ಟಿದ್ದೆ. 1/4 ಲೋಟದಷ್ಟು ಆಗೋದು ಬತ್ತಬೇಕು. ನೋಡಿ ಹೇಗೆ ಜೀರಿಗೆ ಬಿಸಿಲು ಕುದಿಯಷ್ಟೊತ್ತಿಗೆ ಅದರ ಪೌಡ್ರನ್ನ ಚೆನ್ನಾಗಿ ತಗೊಳ್ತಾ ಇದೆ. ಬಣ್ಣ ಚೇಂಜ್ ಆಗ್ತಿದೆ. ನಾನು ಸ್ವಲ್ಪ ಕುದೀಲಿ. ಈಗ ಗ್ಯಾಸ್ ಆಫ್ ಮಾಡೋಣ. ಸೋಸೋಣ ಇದನ್ನು. ಸೋಸಿದಾಗ ಜೀರಿಗೆ ಪುಡಿ ಅಡಿ ಉಳಿಯುತ್ತೆ. ಜೀರಿಗೆ ಕಷಾಯ ಯಾವಾಗಲೂ ಹಾಲು ಹಾಕ್ಕೊಂಡು ಕುಡಿಯೋರೇ ಜಾಸ್ತಿ. ಅದಕ್ಕಿಂತ ತುಪ್ಪ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನಾನೀಗ 1 ಸ್ಪೂನ್ ತುಂಬ ತುಪ್ಪ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬಿಸಿ ಬಿಸಿ ಕುಡಿಬೇಕು. ಇದು ಬಹಳ ರುಚಿ ಇರುತ್ತೆ. ಒಳ್ಳೆ ಪರಿಮಳದ ತುಪ್ಪ ಇದ್ದರೆ. ಹಸಿ ಜೀರಿಗೆ ಹಾಕಿ ಕಷಾಯ ಮಾಡೋದಕ್ಕಿಂತ ಈ ಹುರಿದು ಪುಡಿ ಹಾಕಿದ ಕಷಾಯ ಆರೋಗ್ಯಕ್ಕೆ ಒಳ್ಳೆಯದು. ಇದು ಬಾಯುಣ್ಣಾದಾಗ, ಉಷ್ಣದ ಹೊಟ್ಟೆ ನೋವಾದಾಗ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಹಾಲು ಹಾಕ್ಕೊಂಡು ಕುಡಿಯೋದಕ್ಕಿಂತ ತುಪ್ಪ ಸೇರಿಸಿ ಕುಡಿಬೇಕು. ಕಷಾಯಗಳು ಯಾವಾಗಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಕಷಾಯಗಳನ್ನು ವಾರಕ್ಕೆ 1 ಸರಿನಾದ್ರು ಮಾಡ್ಕೊಂಡು ಕುಡಿಬೇಕು. ನೋಡಿದ್ರಲ್ಲ ಜೀರಿಗೆ ಕಷಾಯದ ವಿಡಿಯೋ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.